me, forever on fire. ಜಾತಿ ಗಣತಿ ವರದಿ ಮರುಪರಿಶೀಲನೆ ಅಗತ್ಯ ಇದೆ. ನಂಜಾವಧೂತ ಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಜಾತಿ ಜನಗಣತಿ ಸರಿಯಾದಂತ ಕ್ರಮದಲ್ಲಿ ನಡೆದಿಲ್ಲ. ಇದು ಹಲವಾರು ಸಮುದಾಯಗಳ ಶೈಕ್ಷಣಿಕ, ಸಾಮಾಜಿಕ, ಉದ್ಯೋಗಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆತುರದ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ. ಮತ್ತೊಮ್ಮೆ ಜಾತಿ ಗಣತಿ ನಡೆದ್ರೆ ಎಲ್ರಿಗೂ ನ್ಯಾಯ ಸಿಗುತ್ತೆ. ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀಗಳು ಈ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗನೆ ಮತ್ತೆ ವೈಜ್ಞಾನಿಕವಾದ ವಸ್ತುನಿಷ್ಠ ಜಾತಿ ಗಣತಿ, ಈಗ ಬೇಕಾದಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಎಲ್ಲ ಕಡೆ ನಮ್ಮ ಡಾಟಾಗಳು ಸಿಗ್ತವೆ. ಒಂದಲ್ಲ ಒಂದು ಕಡೆ ಎಲ್ಲರೂ ಸ್ಕ್ಯಾನ್ ಆಗಿರ್ತಾರೆ. ಯಾರೂ ಕೂಡ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಎಲ್ಲರನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾನಿಟರ್ ಮಾಡಿ ಯಾವ್ಯಾವ ಸಮುದಾಯಕ್ಕೆ ಏನೇನು ಕೊರತೆ ಇದೆ, ಏನೇನು ಅವರಿಗೆ ಇನ್ನೂ ಅವಕಾಶಗಳು ಸಿಗಬೇಕಾಗಿತ್ತು, ಯಾವ್ಯಾವ ಸಮುದಾಯಕ್ಕೆ ಯಾವ್ಯಾವ ಸಾಮಾಜಿಕವಾದ ವಂಚನೆಗಳಾಗಿದ್ದಾವೆ. ಸಣ್ಣ ಪುಟ್ಟ ಸಮುದಾಯ 50,000 60,000 ಬುಟ್ಟಿ ಎಣಿಯುವಂಥವರು, ಮೇದಾರರು, ಭಾಳಷ್ಟು ಅವರೆಲ್ಲ ಮೈಕ್ರೋ ಮೈನಾರಿಟೀಸ್, ತುಂಬ ಕಡಿಮೆ ಇರುವಂಥ ಸಮುದಾಯಗಳು, ಅಕ್ಕಿಪಿಕ್ಕಿ ಜನಾಂಗ, ಅವರೆಲ್ಲ ಇನ್ನೂ ಸರ್ಕಾರದ ಗಣನೆಗೆ ಬರಲಿಲ್ಲ. ಇಂಥ ನೂರಾರು ಸಮುದಾಯಗಳಿಗೆ ನ್ಯಾಯ ಒದಗಬೇಕು. ಹಾಗೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಅತ್ಯಂತ ಪ್ರಾಮಾಣಿಕವಾದ ಜಾತಿ ಗಣತಿ ನಡೀಬೇಕಾಗ್ತದೆ. ಅವರ ಸಾಮಾಜಿಕವಾದ, ಆರ್ಥಿಕವಾದ, ಶೈಕ್ಷಣಿಕವಾದ ಸ್ಥಿತಿಗತಿಗಳು ಇವತ್ತಿನ ಮಟ್ಟದಲ್ಲಿ ಹೇಗಿದೆ ನೋಡಬೇಕಾಗ್ತದೆ. ಆದಷ್ಟು